ನೆಕ್ಸ್ಟು ಇದು ಟ್ಯಾಗ್ ಟಾಪಿಕ್ಸ್ ಆಗಿರುತ್ತೆ. ಈ ಒಂದು ಟಾಪಿಕ್ಸಲ್ಲಿ ನೀವು ಜಸ್ಟ್ ತುಂಬ ಟಾಪಿಕ್ಸ್ ಆ್ಯಡ್ ಮಾಡಿದೆ. ನಾನು ಇದಕ್ಕೆ ಈ ಒಂದು ಟಾಪಿಕ್ಗೆ ರಿಲೇಟೆಡ್ ಇರೋವಂಥ ಟಾಪಿಕ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಲಕ್ಸುರಿ ವಾಚಸಸ್. ಮತ್ತು ಇಲ್ಲಿ ನೀವು ಜಸ್ಟ್ ಸರ್ಚ್ ಮಾಡಿದ್ರೆ ಇಲ್ಲಿ ಬರುತ್ತೆ, ಟಾಪಿಕ್ಸ್ ತೋರಿಸುತ್ತೆ. ಈ ಒಂದು ಟಾಪಿಕ್ಗೆ ಯಾವುದು ರಿಲೇಟ್ ಆಗುತ್ತೋ ಅದನ್ನು ನೀವು ಆ್ಯಡ್ ಮಾಡ್ಬೋದಾಗುತ್ತೆ. ವೆಡ್ಡಿಂಗ್ ವಾಚಸ್ ಮತ್ತು ಸಾಕು, ಒಂದು 4-5 ಆ್ಯಡ್ ಮಾಡಿ ಸಾಕು. ತುಂಬ ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ. ಮತ್ತು ಇಲ್ಲಿ ಸರ್ಚ್ ಟಾಪಿಕ್ಸ್ ಇರುತ್ತೆ. ಇದರಲ್ಲಿ ನೀವು ಅಫಿಲಿಯೇಟ್ ಲಿಂಕ್ನ, ಅಂದರೆ ನೀವು ಆ್ಯಡ್ ಮಾಡ್ತಿರೋಂಥ ಲಿಂಕ್ನ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗಿರುತ್ತೆ. ಆ್ಯಡ್ ಮಾಡಿ ಇಲ್ಲಿ ಸರ್ಚ್ ಅಂತ ಕೊಟ್ಟರೆ ಸಾಕು. ಇಲ್ಲಿ ಲಿಂಕ್ನ ಫೋಟೋಸ್ ಓಪನ್ ಆಗುತ್ತೆ. ಒಂದು ವೇಳೆ ನಿಮ್ಮ ಇಂಟರ್ನೆಟ್ ಸ್ಲೋ ಇದ್ದರೆ ಕೂಡ ಓಪನ್ ಆಗೋದಿಲ್ಲ ಸಮ್ಟೈಮ್ಸ್. ನೋಡಿ, ಇಲ್ಲಿ ಓಪನ್ ಆಯಿತು. ನೋಡಿ, ಇದೇ ನಾನು ಫೋಟೋ ಆ್ಯಡ್ ಮಾಡಿರೋ ಅಂಥ ಒಂದು ವಾಚ್. ನೋಡಿ, ಇಲ್ಲಿ ಆ್ಯಡ್ ಆಗೋಯ್ತು ಫೋಟೋ. ಬಟ್ ನಾನಿಲ್ಲಿ ಆ್ಯಡ್ ಮಾಡ್ತಿಲ್ಲ, ನಾನು ಆಲ್ರೆಡಿ ಬಿಫೋರು ಆ್ಯಡ್ ಮಾಡಿದ್ದೀನಿ. ಹಾಗೆ ಯಾರೆಲ್ಲ ಟ್ಯಾಗ್ಸ್ನ ಆ್ಯಡ್ ಮಾಡ್ತಿದ್ರು ಎಲ್ಲ ಫೋಟೋಗೂ ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ. ಒಂದು ವೇಳೆ ಆ ರೀತಿ ಮಾಡಿದ್ರೆ ನಿಮ್ಮ ಒಂದು ಅಕೌಂಟ್ ಸ್ಪ್ಯಾಮ್ ಆಗಿ ಅಂತ ಕನ್ಸಿಡರ್ ಮಾಡಿ ಪಿಂಟ್ರೆಸ್ಟ್ ಅವರು ನಿಮ್ಮ ಅಕೌಂಟ್ನ ರಿಮೂವ್ ಮಾಡ್ತಾರೆ. ಸೊ ಅಂದಾಜು ಇವಾಗ ಒಂದು 10 ಫೋಟೋಸ್ ಅಪ್ಲೋಡ್ ಮಾಡ್ತಿದ್ದೀರಾ ಅಂತ ಅನ್ನೋದಾದರೆ ಅದರಲ್ಲಿ ಒಂದು 4 ಅಥವಾ 5 ಇನಫ್, ಜಾಸ್ತಿ ಆಯಿತು. ಅದಕ್ಕೆ ಮೇಲೆ ಅಪ್ಲೋಡ್ ಮಾಡೋಕ್ಕೆ ಹೋಗ್ಬಿಡಿ ಫೋಟೋಸ್. ಅಂದರೆ ನಿಮ್ಮ ಒಂದು ಅಫಿಲಿಯೇಟ್ ಲಿಂಕ್ನ ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ ಸಾಕು. ನೆಕ್ಸ್ಟ್ ಇದರಲ್ಲಿ ನಿಮಗೆ ಶೆಡ್ಯೂಲ್ ಕೂಡ ಇಟ್ಕೋಬೋದಾಗಿರುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಶೆಡ್ಯೂಲ್ ಇಟ್ಕೊಳೋಂಥವ್ರು ತುಂಬ ಎಲ್ಲ ಜಾಸ್ತಿ ಇಟ್ಕೊಳಕ್ಕೆ ಹೋಗ್ಬಿಡಿ. ಅವಾಗ ಕೂಡ ಸ್ಪ್ಯಾಮ್ ಅಂತ ಕನ್ಸಿಡರ್ ಮಾಡ್ತಾರೆ. ಸಾಕು. ಇಷ್ಟ ಆದಮೇಲೆ ಇನ್ನು ಯಾರೆಲ್ಲೋ ಟೈಟಲ್ ಆಗಿ ಡಿಸ್ಕ್ರಿಪ್ಷನ್ ಬರೀತಿದ್ರು ಅವ್ರು ತುಂಬ ಲೆಂತಾಗಿ ಬರೀರಿ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಲಿ. ಮತ್ತು ಡಿಸ್ಕ್ರಿಪ್ಷನ್ನು ಅಷ್ಟೇ 800 ವರ್ಡ್ಸ್ ಇದೆ ಅಂತ ತುಂಬ ಫಿಲ್ ಮಾಡೋಕ್ಕೆ ಹೋಗ್ಬಿಡಿ, ಶಾರ್ಟ್ ಆಗಿರಲಿ. ಇಷ್ಟಿದ್ರೆ ಸಾಕಾಗುತ್ತೆ. ಜಸ್ಟ್ ಇಷ್ಟ ಆದಮೇಲೆ ಅಪ್ಲೋಡ್ ಅಂತ ಕೊಟ್ಟರೆ ಜಸ್ಟ್ ಅಪ್ಲೋಡ್ ಆಗಿಬಿಡುತ್ತೆ. ನೋಡಿ, ಇಲ್ಲಿ ನಿಮ್ಮ ಯುವರ್ ಪಿನ್ ವಾಸ್ ಪಬ್ಲಿಷ್ಡ್ ಅಂತ ಬರುತ್ತೆ. ನಿಮ್ಗೆ ಬೇಕಿದ್ರೆ ವ್ಯೂ ಮಾಡಿ ನೋಡ್ಕೋಬೋದಿರುತ್ತೆ. ಇಲ್ಲಿ ಕ್ಲಿಯರ್ ಆಗಿದೆ. ನಿಮ್ಮ ನೋಡಿ, ನಾನು ಬರೆದಿರೋ ಒಂದು ಶಾರ್ಟ್ ವರ್ಡ್ ಆಗಿರೋದ್ರಿಂದ ಒಂದು ಟೈಟಲ್ ಪ್ರೀಮಿಯಂ ಲುಕ್ ಮೆನ್ ವಾಚ್ ಅಂಡರ್ 999 ಅಷ್ಟೇ ಶಾರ್ಟಾಗಿ ತೋರಿಸುತ್ತೆ ಸಾಕು. ತುಂಬ ಒಂದು ಲೆಂತಾಗಿ ತೋರಿಸಿದ್ರೆ, ಶಾರ್ಟಾಗಿ ತೋರಿಸಿದ್ರೆ ಸಾಕಾಗಿರುತ್ತೆ. ನೋಡಿ, ರಿಲೇಟೆಡ್ ವಾಚ್ ಯಾವ ರೀತಿ ಸೇಮ್ ಅದೇ ರೀತಿ ಇರೋವಂಥ ವಾಚಸ್ ಇದು. ಸೊ ಯಾರೆಲ್ಲ ನಾನು ನಿಮ್ಗೇನಪ್ಪ ಅಂದರೆ, ನಾನು ಕೂಡ ನಿಮ್ಮ ಹಾಗೆ ಹೊಸ್ದಾಗಿ ಒಂದು ಅಕೌಂಟ್ ಓಪನ್ ಮಾಡಿ ನಾನು ಹೊಸ್ದಾಗಿ ಫೋಟೋಸ್ನ ಅಪ್ಲೋಡ್ ಮಾಡ್ತಾ ಇರೋದಾಗಿರುತ್ತೆ. ಇನ್ನೊಂದು ಹೊಸ್ದಾಗಿ ಒಂದು ಫೋಟೋಸ್ ಅಪ್ಲೋಡ್ ಮಾಡೋವಂಥವ್ರಿಗೆ ನಾನು ಹೇಳೋ ಒಂದು ಟಿಪ್ಸ್ ಏನಪ್ಪ ಅಂತಂದರೆ, ಹೊಸ್ದಾಗಿ ಅಪ್ಲೋಡ್ ಮಾಡಬೇಕಾದ್ರೆ ಯಾರೆಲ್ಲ ಅಪ್ಲೋಡ್ ಮಾಡ್ತೀರಾ, ಡೈಲಿ 1 ಫೋಟೋಸ್ ಅಪ್ಲೋಡ್ ಮಾಡಿ ಪರ್ಫೆಕ್ಟ್ ಟೈಮಿಂಗ್ಸಲ್ಲಿ. ಹಾಗೆ ಯಾರಿಗೆಲ್ಲ ಒಂದು ಪರ್ಫೆಕ್ಟ್ ಟೈಮ್ ಬೇಕು ಮತ್ತು ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಿರೋ ಅಂಥವ್ರಿಗೆ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ವೀಡಿಯೋ ಮಾಡಾಕ್ತೀನಿ. ಏನಪ್ಪ ಅಂದರೆ, ಡೈಲಿ 1 ಫೋಟೋಸ್ ಅಪ್ಲೋಡ್ ಮಾಡ್ತಾ HD ಆಗಿರಲಿ. ಮತ್ತು ಈ ರೀತಿ ಇದು 9:16 ರೇಷಿಯೋ ಇರೋವಂಥ ಫೋಟೋಸ್ ಆಗಿರುತ್ತೆ. ಮತ್ತು HD ಫೋಟೋಸ್ ಆಗಿರಲಿ, ಫುಲ್ ಕ್ಲಿಯರ್ HD ಫೋಟೋಸ್ ಆಗಿರಲಿ. ಮತ್ತು ಡೈಲಿ 1 ಫೋಟೋಸ್ ಅಪ್ಲೋಡ್ ಮಾಡಿ. ಮತ್ತು ಒಂದು 7 ಡೇಸ್, 1 ವೀಕ್, 2 ವೀಕ್ಸ್ವರೆಗೂ ನಿಮ್ಮ ಅಫಿಲಿಯೇಟ್ ಲಿಂಕ್ನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಅಪ್ಲೋಡ್ ಮಾಡಿ. ಅದಾದಮೇಲೆ ಅಪ್ಲೋಡ್ ಮಾಡಿ. ನಾನು ಇದು ಕೂಡ ಹೊಸ್ದಾಗಿ ಓಪನ್ ಮಾಡಿರೋ ಲಿಂಕ್ ಆಗಿರುತ್ತೆ. ನಾನು ಒಂದು ಸಮ್ ಡೇಸ್ ಮಾತ್ರ ಆಗಿರುತ್ತೆ. ಇಲ್ಲಿ ನಂದು ಹೊಸ್ದಾಗಿ ಓಪನ್ ಮಾಡಿರೋದ್ರಿಂದ 316 ವ್ಯೂಸ್ ಇದೆ, ಮಂತ್ಲಿ ವ್ಯೂಸ್. ಇದು ನನ್ನ ಅಕೌಂಟ್ ಆಗಿರುತ್ತೆ. ಈ ರೀತಿ ಇರುತ್ತೆ. ಸೊ ಇದಾಗಿರುತ್ತೆ ಇವತ್ತು ವೀಡಿಯೋ. ಈ ಒಂದು ವೀಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ವೀಡಿಯೋ ಬೇಕನ್ನೋದು ಕೂಡ ಮೆಸೇಜ್ ಮಾಡಿ, ನಾನು ನಿಮಗೆ ಒಂದು ವೀಡಿಯೋನ ಮಾಡಾಕ್ತೀನಿ. ಸೊ ಈ ಒಂದು ವೀಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಸಾರಿ ಅಂತ ಹೇಳ್ತಾ, ಎಲ್ಲರಿಗೂ ಈ ಒಂದು ಅಫಿಲಿಯೇಟ್ ಲಿಂಕ್ ಯೂಸ್ ಮಾಡಿಕೊಂಡು ಮನಿ ಅರ್ನ್ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.